ಹೋದ್ರು ಎತ್ತಾಕೊಂಡು ಬಂದೆ. ಈಗ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ, ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ಅಂತನಾದ್ರೂ ಹೇಳ್ಬೋದಲ್ವಾ? ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳಬಾರ್ದು ಅಂತ ದೊಡ್ಡವ್ರು ಹೇಳಿರೋದನ್ನ ಕೇಳಿಸ್ಕೊಂಡಿಲ್ವಾ ನೀನು? ಅಂತ ಯಾಕೆ ಶುಭ ಕಾರ್ಯ ಮಾಡಕ್ ಹೊರಟಿದ್ದೀವಿ ಈಗ? ಯಾರಿಗೂ ಹೇಳ್ದೆ ಕೇಳ್ದೆ ತಾಳಿ ಕಟ್ಟೋ ಪ್ರೋಗ್ರಾಮ್ ಇಲ್ಲ ತಾನೆ. ನಾವಂತದಕ್ಕೆಲ್ಲ ಜಪ್ಪಯ್ಯ ಅಂದ್ರೂ ಒಪ್ಪಲ್ಲ. ಮದುವೆ ಆಗೋದಕ್ಕಂತೂ ಡೆಫಿನೆಟ್ಲಿ ಅಲ್ಲ. ಬಟ್ ನೀನು ಆಸೆ ನೀಡಸದಿ ಕರ್ಕೊಂಡು ಹೋಗ್ತಿದ್ದೀನಿ. ದೇವ್ರನೇ ಅರ್ಥ ಆಗ್ಲಿಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವತ್ತು ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಡೋದಕ್ಕೆ. ಮನುಷ್ಯರಿಗೆ ಅರ್ಥ ಆಗೋ ಯಾವ ಮಾತನ್ನೂ ಆಡ್ಲಿಲ್ಲ ಇವನು. ಅಲ್ಲ, ಅಣ್ಣ ಹೇಳ್ದಾಗೆ ನಿಜವಾಗ್ಲೂ ಇವನಿಗೇನಾದ್ರೂ ಪೆಟ್ಕೆಟ್ ಬಿತ್ತ? ನಾನು ಯಾವ ವಿಚಾರ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಇವನಿಗೆ ಹೇಗೆ ಗೊತ್ತು? ಹೆದರ್ಕೊಳ್ಬೇಡಿ ಹೆಂಡತಿ, ನಾನು ಇದೀನಲ್ವಾ. ಅದು ಸರಿ, ನೀವು ನನಗೆ ಹೋಗ್ತಾ ಇರೋ ಕೆಲಸ ಏನು ಅಂತ ಹೇಳಲೇ ಇಲ್ಲ. ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದೆ ನಾನು ವಾಪಸ್ ಬಂದ ಮೇಲೆ ಅದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಬಾರ್ದು ಅಂತ. ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿ, ಹೇಳಿ. ನಾನು ಹೇಳಾದ್ಮೇಲೆ ನೀವು ಮತ್ತೆ ಪ್ರಶ್ನೆನೇ ಕೇಳಬಾರ್ದು. ಆಯಿತು, ಕೇಳಲ್ಲ. ಹಾಗೆಯೇ ನಾವು ಹೋಗೋ ಜಾಗಕ್ಕೆ ತಲುಪಾದ್ಮೇಲೆ ನಾನು ಬನ್ನಿ ಅನ್ನೋವರೆಗೂ ನೀವು ಕಾರಿಂದ ಕೆಳಗಿಳಿಬಾರ್ದು. ಸರಿ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು. ಮಾಡಲ್ಲ ಅಂತ ಹಠ ಹಿಡ್ದು ಕೂತ್ರೆ ಮತ್ತೆ ನಿಮ್ಮನ್ನು ವಾಪಸ್ ಮನೆಗೆ ಡ್ರಾಪ್ ಮಾಡಬೇಕಾಗುತ್ತೆ. ಸರಿ, ನೀವು ಹೇಗೆ ಹೇಳ್ತೀರೋ ನಾನು ಅದನ್ನೇ ಕೇಳ್ತೀನಿ. ಅಧಿಕ ಪ್ರಸಂಗ ಮಾಡಲ್ಲ, ಆದರೆ ನೀವು ನನ್ನ ಜೊತೆಗಿರ್ಬೇಕಷ್ಟೆ. ಸರಿ. ಏನಾಯಿತು? ಯಾಕೆ ಪದೇ ಪದೇ ಹಿಂದೆ ನೋಡ್ತಾ ಇದ್ದೀರಾ? ನಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ. ನಿನಗೆ ನಾನು ಕಾಣಬಾರ್ದು ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀನು ಆ ಬ್ಲಾಕ್ ಮ್ಯಾನ್ನ ನೋಡೋಕೆ ಮುಂಚೆ ನಾನು ಅಲ್ಲಿರ್ತೀನಿ. ನಮ್ಮನ್ನು ಯಾರು ಫಾಲೋ ಮಾಡ್ತಾರೆ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇವನು ಬೇರೆ ಸ್ಪೀಡಾಗಿ ಹೋಗ್ತಾವನೆ. ನನ್ಗೆ ಸ್ಪೀಡಾಗಿ ಹೋಗಕ್ಕೆ ಭಯ ಆಗ್ತಿದ್ದಲ್ಲಪ್ಪ. ಅಯ್ಯೋ, ಹೆಂಡತಿ, ನಮ್ಮನ್ನು ಫಾಲೋ ಮಾಡ್ತಿರೋ ಕಾರು ಇವಾಗಲೂ ನಮ್ಮನ್ನ ಫಾಲೋ ಮಾಡ್ತಿದ್ಯಾ ನೋಡಿ ಒಂದ್ಸರಿ. ಇಲ್ಲ ವಿಕ್ಕಿ,
ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಮಜಾರಿ, ಇನ್ನೂ ಅರ್ಥ ಆಗ್ತಿಲ್ವಾ? ಡೋ ವರಿ, ಯಾಕೆ ಹೋಗ್ತಿದೀವಿ, ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ತೀನಿ. ಆಯ್ತು, ಅದೇನು ಅಂತ ಹೇಳಿ ಪುಣ್ಯ ಕಟ್ಕೋ. ಹಲೋ ಅಗ್ರಜ, ಎಲ್ಲಿದೆಯಾ? ನಾನೆಲ್ಲ ಕರಿಷ್ಮಾ ಅನ್ಸತ್ತಿದ್ದೀನಿ. ಯಾಕೆ? ನಾನು ಅದ್ರ ಸುತ್ತಮುತ್ತನೇ ಇದ್ದೆ. ನನ್ನ ಕಾರ್ ಬೇರೆ ಕೆಟ್ಟೋಗಿದೆ. ಪ್ಲೀಸ್ ನಾನು ಇರೋ ಲೊಕೇಶನ್ಗೆ ಸ್ವಲ್ಪ ಬರ್ತೀಯಾ ಬೇಗ? ಬರ್ಬೋದಿತ್ತು, ಬಟ್ ನಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ವಿಕ್ರಾಂತ್. ನನಗೂ ಅಷ್ಟೇ ಅಗ್ರಜ. ಪ್ಲೀಸ್ ಕಮ್ ಆ್ಯಂಡ್ ಕಮ್ ಫಾಸ್ಟ್. ನಾನು ಗೂಗಲ್ ಮ್ಯಾಪ್ಸಲ್ಲಿ ಲೈವ್ ಲೊಕೇಶನ್ ಕಳಿಸ್ತೀನಿ. ಫೈನ್, ಐ ಸಿ ಯು ಸೂನ್. ಓಕೆ, ಕಮ್ ಫಾಸ್ಟ್. ಧ್ರುವ, ನೆಗೆಟಿವ್ ಥಿಂಕ್ ಮಾಡೋದು ಬೇಡ. ಎಲ್ಲ ಒಳ್ಳೇದಾಗುತ್ತೆ. ಏನಾಯ್ತು? ಈ ಗಾಡಿ ಯಾಕಿಲ್ಲಿದೆ? ನಮಗೂ ಗೊತ್ತಿಲ್ಲ. ಗಾಡಿ ಮಾತ್ರ ಇದೆ, ಬಿಟ್ಟೋಗಿದ್ದಾರೆ. ಇದು ಗಾಡಿ ನೋಡಿದ್ರೆ ಕೆಟ್ಟೋಗಿರೋ ಥರ ಕಾಣ್ತಾ ಇಲ್ಲ, ಮತ್ತೆ ಯಾಕೆ ಬಿಟ್ಟೋಗಿದ್ದಾರೆ? ಪಕ್ಕದ ಬೀದಿಲಿ ಬಿಲ್ಡಿಂಗ್ ಬಿದ್ದೋಗಿದೆ, ಅಲ್ಲಿ ಹೋಗಿರ್ಬೋದೇನೋ. ಇಲ್ಲ, ಅದಿತಿ ಎಲ್ಲಿಗೂ ಹೋಗಿಲ್ಲ. ಲೂಸು, ಯಾರೋ ನೀನು? ಯಾರೋ ಅದಿತಿ? ಬಿಡೋ ನನ್ನ, ಬಿಡೋ ಕೈನಾ? ಬಿಡ್ರಿ, ಕೈ ಬಿಡ್ರಿ. ಬಿಡೋ ನನ್ನ, ಬಿಡೋ ನನ್ನ. ಇವ್ನು ಯಾರೋ ಮೆಂಟ್ಲಿರ್ಬೇಕು ಕಣ್ರೋ ಕಣ್ರೋ. ಅದಿತಿ, 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 ಅದಿತಿ. ನಾನು ನಿನ್ಗೋಸ್ಕರ ಕಾರ್ ನಿಲ್ಸಿಲ್ಲ, ಏನೋ ಅಡ್ಡ ಬಂದೆ ಅಂತ ಬ್ರೇಕ್ ಹಾಕ್ದೆ, ಅಷ್ಟರಲ್ಲಿ ಒಳಗೆ ಬಂದ್ಬಿಟ್ಟಿದ್ದಲ್ಲೋ. ನನ್ನ ಕಷ್ಟ ಕೇಂಬರ್ ಯಾರು ಇಲ್ಲ. ಎಂತ ಹೇಳಿ ಹೇಳುತ್ತೆ ನನ್ನ ಕಷ್ಟ. ಸೀರಿಯಲ್ ಹೀರೋಯಿನ್ ತರ ಅಳ್ಬೇಡ ಕಣಯ್ಯ, ನನಗೆ ಇರಿಟೇಟ್ ಆಗತ್ತೆ. ಅದೇನು ಕರ್ಮ ಅಂತ ಬೇಗ ಹೇಳಿ ಸಾಯಿ. ರೋಡಲ್ಲಿ ಸಿಗ್ದವರೆಲ್ಲ ಕತೆ ಹೇಳಂಗಾಗೋಯ್ತು. ನಂಗೊಬ್ಬ ಫ್ರೆಂಡ್ ಇದ್ದ, ಕಾಂತ ಅಂದಳಿ. ಅವ್ದಂದು ರೋಡ್ ರೋಮಿಯೋ.
ಅವ್ನ ಕಷ್ಟ ಸುಖ ವಿಚಾರಿಸ್ತಾ ಅವ್ನ ಲವ್ ಎಷ್ಟು ಡೀಪ್ ಅಂದೇಳಿ ನನಗೆ ಅರ್ಥ ಆಯ್ತು. ಅವನು ಉದಾಹರಣೆಯಾಗಿ ತಗೊಂಡು ನಾನು ಒಂದು ಲವ್ ಮಾಡಿ ಶುರು ಮಾಡಿದೆ. ಆದ್ರೆ ನಮ್ಮ ಹುಡುಗಿ ಕಾಣಿ. ಎಂತ ಮಾಣಿ ಅವಾಗಿಂದ ಕಾಣಿ ಅಂತ ಮ್ಯಾಟ್ರಿಗೆ ಬಾರಯ್ಯ. ಈ ರಾತ್ರಿಗೆ ಅವಳೊಬ್ಳೇ ನಡ್ಕೊ ಬಂದ್ಲು. ನನಗೆ ಸಿಗ್ನಲ್ ಕೊಡ್ತಿದ್ದಾಳೆ ಎಣಿಸ್ಕೊಂಡು ರೋಡ್ ಹೋಗ್ತಿದ್ದು ಇದ್ದು ಬಂದು ಗಾಡಿನೆಲ್ಲ ಅಡ್ಡ ಹಾಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಬಂದೆ. ಆದ್ರೆ ನನ್ನ ಹಣಿ ಬೇರೆ ಕಾಣಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅವಳು ನನಗೆ ಸಿಗ್ನಲ್ ಕೊಡ್ತಿದ್ದಲ್ಲ ಅಂದೇಳಿ. ನಿನ್ಗಲ್ಲ ಮತ್ತೆ ಯಾರಿಗೆ ಯಾರಿಗೆ ಗೊತ್ತು, ಅವಳು ಇನ್ನೊಬ್ಬ ಹುಡುಗನ ಜೊತೆ ಟೈಮ್ ಪಾಸ್ ಮಾಡು ಬಂದಿದ್ದಾಳೆ. ವಿಕ್ಕಿನ ಹಿಂಗೋ ಫಾಲೋ ಮಾಡ್ತಿದ್ದೆ, ಇವನು ಯಾವನ ಬಂದು ತಗೊಳಕೊಂಡಲ್ಲಪ್ಪ. ಇಳಿ ಅಂದ್ರೂ ಇಳಿತಾ ಇಲ್ಲ, ತಳ್ಳಿದ್ರೆ ಎಲ್ಲಿ ಕ್ರೈಮ್ ಕೇಸಲ್ಲಿ ಒಳಗಾಗ್ತಾರ ಅಂತ ಭಯ. ಅದಕ್ಕೆ ನಿಮ್ಮ ಕಾರಡಿ ಸಿಕ್ಕಿ ಸಾವುಕನಡಿ ಬಂದೆ. ಆದ್ರೆ ನೀವು ಒಳ್ಳೆ ಮನಸ್ಸು, ಕಾರ ಕೂರಿಸಿ ಕಷ್ಟ ಸುಖ ವಿಚಾರಿಸ್ತಿದ್ರಿ. ಲೇ ನಾನು ಕೂರ್ಸಿದಲ್ಲ, ನೀನೇ ಬಂದು ಕೂತ್ಕೊಂಡಿದ್ದು. ಎರಡೂ ಒಂದೇ. ಒಂದು ಹುಡುಗಿ ಯಾವನ ಜೊತೆ ಈ ಕಡೆ ಹೋದಳು, ಆ ಹುಡುಗಿನ ನಿನ್ನ ಹುಡುಗಿನ ಸ್ವಲ್ಪ ಇಳಿದು ನೋಡು. ಕಂಡ್ರಿ ಅಂತ ಲಾಭ ಮರ್ರೆ. ಲೇ ನಾನು ಅವಳ ಹತ್ರ ಮಾತಾಡ್ತೀನಿ ಕಣೋ, ನಿಂಗೆ ಮೋಸ ಆಗದೆ ಇರೋ ಥರ ನೋಡ್ಕೋತೀನಿ. ಹೌದಾ? ಅಡ್ಡಿಲ್ಲ. ಯಾವ ಕಡೆ ನೋಡಲಿ ಅದೇ. ಅವ್ರು ಯಾರೇ ಅಗ್ರಜನ್ ಮ್ಯಾಟರ್ನ ಪ್ರೆಸ್ಸಲ್ಲಿ ಲೀಕ್ ಮಾಡ್ತೀರಂದ್ರು ಐ ವಿಲ್ ನಾಟ್ ಲೆಟ್ ಇಟ್ ಹ್ಯಾಪನ್. ಅಕ್ಕ, ನೀನು ಎಲ್ಲೇ ಇದೆಯಾ? ಇಲ್ಲೇನು ಮಾಡ್ತಾ ಇದ್ದೀರಾ? ಹಾಗೆ ಬಂದ್ವಿ ಕಣೆ, ಬಾ ನಿಂಗೆಲ್ಲ ಹೇಳ್ತೀನಿ. ನಂದು ಬಿಡು, ನೀನೇನು ಇಷ್ಟೊತ್ತಿನಲ್ಲಿ ಆಚೆ ಬಂದಿದ್ಯಾ? ಅದು ಭಾವನ ಜೊತೆಲಿ? ಅಯ್ಯೋ ಅಕ್ಕ, ಅದು ಮನೇಲಿ ಏನೇನೋ ನಡೀತು, ನಿಂಗೇನೂ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ನ? ಅಂಥದ್ದೇನಾಯ್ತು ಮನೇಲಿ? ಅದೊಂದು ದೊಡ್ಡ ಕತೆ ಅಕ್ಕ, ಯಾವಾಗಲಾದ್ರೂ ಪುರ್ಸೊತ್ತಾದಾಗ ಹೇಳ್ತೀನಿ. ನೀನು ಯಾಕೆ ವಯಸ್ಸಲ್ಲಿ ಬಂದು ನಿಲ್ಸಿ ಹಾಕೊಂಡಿದ್ಯಾ? ಏನಾಯ್ತು? ಅದೊಂದು ದೊಡ್ಡ ಕತೆ ಆಗ್ರಜ. ಕಾಲ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು. ದೊಡ್ಡ ಕತೆನಾ? ಹಾಂ, ದೊಡ್ಡ ಕತೆನೆ, ಹಾಗೆ ಚಿಕ್ಕ ಕತೆನೆ, ಅದೆಲ್ಲ ಏನೂ ಇಲ್ಲ ಬಿಡು. ಏನೂ ಇಲ್ಲ, ಓಕೆ. ಬಟ್ ನೀನು ಯಾಕೆ ಹೀಗಿದೆಯಾ? ಎನಿ ಪ್ರಾಬ್ಲಮ್? ಇಲ್ಲ ಅಗ್ರಜ, ಆ ಥರ ಎಲ್ಲ ಏನೂ ಇಲ್ಲ. ಹಾಗಾದ್ರೆ ಓಕೆ. ಆ್ಯಂಡ್ ನಾನು ಅಮೂಲ್ಯ ಇಷ್ಟೊತ್ತಲ್ಲಿ ಯಾಕೆ ಜೊತೆಲಿದ್ದೀವಿ ಅಂತೆಲ್ಲ ಏನೋ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ. ಏನೋ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಬಂದಿದೆ, ಕಾನ್ಸೆಂಟ್ಲಿ ಇವಳು ಸಿಕ್ಕಿದ್ರು. ಓಕೆ ಅಗ್ರಜ, ಸರಿ ನಾವು ಹೊಡ್ತೀವಿ. ಅಮೂಲ್ಯ ವಿಷಯ ಬಂದರು ಇವನೇನೋ ತರಲೆ ಮಾಡಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಟ್ನಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮ್ಮು. ನಿನ್ನ ವೇದಾಂತ್ ಭಾವನ್ ಮಧ್ಯೆ ಅಂಥದ್ದೇನೂ ಇಲ್ಲ ಅಂತ ನಂಗೆ ಗೊತ್ತು. ಆದರೆ ಮುಂದೆ ಯಾವತ್ತಾದರೂ ನೀವು ಒಂದಾಗವ್ರೆ. ಆದರೆ ಇವತ್ತಿನ ಕ್ಷಣಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ. ಹಾಗಂದ್ರೆ ಮದುವೆಗೆ ಮುಂಚಿನ ಕ್ಷಣಗಳೇ ಬೇರೆ, ಮದುವೆ ಆದಮೇಲೆ ಬೇರೆ. ಈಗ ಜೊತೆಗಿರೋದಕ್ಕೂ ಆಮೇಲೆ ಜೊತೆಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಮ್ಮ. ನನ್ನೇ ತಗೋ, ಮದುವೆಗೆ ಮುಂಚೆ ಸರಿಯಾಗಿ ಒಟ್ಟಿಗೆ ಇರೋದಕ್ಕೆ ಚಾನ್ಸೇ ಸಿಗಲಿಲ್ಲ. ಈಗ ಒಟ್ಟಿಗಿದ್ರು ಆಗಿನ ಥರ ಅನಿಸಲ್ಲ. ನೀವು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೆಯದು. ಮತ್ತೆ ನಿನ್ನ ಸ್ಟಾರ್ಟಿಂದ ಶುರು ಮಾಡ್ತಿದ್ಯಕ್ಕ? ಅಯ್ಯೋ ಆಗಲ್ಲ ಕಣೆ, ನಿಮ್ಮಿಬ್ರು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಪ್ರೀತಿ ಇದೆ ಅನ್ನೋದಾದರೆ ಹೇಳ್ಕೊಬಿಡ್ಬೇಕು.
ಇಲ್ಲ ಅನ್ನೋದಾದರೆ ಅರ್ಥ ಆಗೋಗೆ ನಡ್ಕೋಬೇಕು, ಕನ್ಫ್ಯೂಷನ್ ಇರಲ್ಲ. ಒಂದು ವೇಳೆ ಪ್ರೀತಿ ಇರೋದೇ ನಿಜ ಆದರೆ ಅದನ್ನು ಹೇಳ್ಕೊಳ್ದೇ ಇದ್ದರೆ ಈ ಕ್ಷಣಗಳನ್ನ ನೀವಿಬ್ಬರು ಎಂಜಾಯ್ ಮಾಡೋದಕ್ಕೆ ಆಗಲ್ಲ. ಈ ಕ್ಷಣ ಮತ್ತೆ ಬರಲ್ಲ ಅಮ್ಮು. ವಿಕ್ಕಿ ಅವರು ಯಾವಾಗಲೂ ಹೇಳ್ತಿರ್ತಾರೆ ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು ಅಂತ. ಯಾಕೆ ಅಂದರೆ ಅದು ಮತ್ತೆ ಯಾವತ್ತೂ ಬರಲ್ವಲ್ಲ. ನಿನ್ನ ಅಕ್ಕ ಆಗಿ ನಾನು ಹೇಳ್ತಾ ಇದ್ದೀನಿ, ನಿನ್ನ ಎಲ್ಲ ಕ್ಷಣಗಳು ಚೆನ್ನಾಗಿರಬೇಕು, ಹಾಗಿರು. ಹೆಂಡತಿ ಬನ್ನಿ. ವಿಕ್ರಾಂತ್, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗ್ಬೇಡ. ಏನಾಯ್ತು? ಅಗ್ರಜ, ಇದುವರೆಗೂ ನೀನು ಏನೇ ಹೇಳಿದ್ರು ನಾನು ಮತ್ತೆ ಕ್ವೆಶನ್ ಮಾಡಿದೆ, ಎಲ್ಲ ಮಾಡಿದ್ದೀನಿ. ಈಗಲೂ ನಿನ್ಗೆ ಇಷ್ಟ ಹೇಳೋದು, ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡು. ನನ್ನ ಕಾರ್ ಹಾಳಾಗಿದೆ, ನೀವಿಲ್ಲೇ ವೆಯ್ಟ್ ಮಾಡಿ, ನಾನು ವಾಪಸ್ ಬಂದು ನಿಮ್ಮನ್ನು ಮತ್ತೆ ಪಿಕ್ ಮಾಡ್ತೀನಿ. ಏನಾದರೂ ವಿಚಾರ ಇದ್ರೆ ಅದನ್ನು ಹೇಳಿ ಅಂತ ನಾನು ಈ ರೀತಿ ಹೇಳ್ತಿಲ್ಲ. ಯು ಮೈ ಬ್ರದರ್, ಯು ಕ್ಯಾನ್ ಟೆಲ್ ಮಿ ಎನಿಥಿಂಗ್ ಅಂಡರ್ ದ ಸನ್. ನಿನಗೇನೇ ಕಷ್ಟ ಬಂದರೂ ಆ ಕಷ್ಟ ಮೊದಲು ನನ್ನನ್ನು ಫೇಸ್ ಮಾಡಬೇಕು ಅಗ್ರಜ. ಸರಿ, ಕುತ್ಕೋ ಬಾ. ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ವಿಕ್ಕಿ ಬಾಬನ್ ಕೈಲೇ ಆಗಲಿಲ್ಲ, ಇನ್ನು ನಿನ್ನ ಕೈಲಾಗುತ್ತಾ? ಏನೊಂದು ದೊಡ್ಡ ಮೆಕ್ಯಾನಿಕ್ ಅನ್ನೋ ಥರ ಮಾತಾಡಬೇಡ. ಚೆಕ್ ಮಾಡ್ತೀನಿ, ಇರು. ಇದೇನು ಆಶ್ಚರ್ಯ, ಸ್ಟಾರ್ಟ್ ಆಗೋಯ್ತು. ಇದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನಿನ್ನ ರಾಣಿನ ಕೂಡ ನಾನೇ ಸ್ಟಾರ್ಟ್ ಮಾಡಿರೋದು. ಕೆಟ್ಟ ನಿಂತಿರೋನ ರಿಪೇರ್ ಮಾಡೋಕಲ್ಲೇ ನಾನಲ್ಲಿದೆ. ಏನೋ ಮೈನರ್ ಇತ್ತೇನೋ, ವಿಕ್ಕಿ ಬಾಬಾ ಟೆನ್ಷನಲ್ಲಿ ಅದನ್ನ ಗಮನಿಸ್ಲಿಲ್ಲ ಅನ್ಸುತ್ತೆ. ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾನೆ, ತಾನೇ ರಿಪೇರಿ ಮಾಡಿದ್ದು ಅಂತ. ನಾನು ಇಳ್ದೋಗಿ ಚೆಕ್ ಮಾಡಿದ್ರು ಸ್ಟಾರ್ಟ್ ಆಗ್ತಿತ್ತು ಅನ್ಸುತ್ತೆ. ನೀನು ಇಳ್ದೋಗಿದ್ರೆ ಸ್ಟಾರ್ಟ್ ಆಗ್ತಿತ್ತು ಅಲ್ವೋ ಗೊತ್ತಿಲ್ಲ, ಆದ್ರೆ ನಿಂತರ ಎರಡು ವೈರ್ ಲೂಸ್ ಆಗಿತ್ತು. ಕರೆಕ್ಟ್ ಮಾಡಿದ್ದೀನಿ, ಹೊರಡೋಣ ಬಾ. ಅಬ್ಬಾ
ನನ್ನ ಅದೃಷ್ಟ ಚೆನ್ನಾಗಿದೆ. ವಿಕ್ಕಿ ಕಾರ್ ಇಲ್ಲೇ ಇದೆ. ಏನೇ ಆದರೂ ಆ ಬ್ಲ್ಯಾಕ್ ಮೇಲರ್ನ ವಿಕ್ಕಿ ನೋಡಕ್ ಬಿಡಬಾರ್ದು.